ಎಲ್ಲರಿಗೂ ನಮಸ್ಕಾರ. ಬೆಳಕಿನ ಅಮೃತಧಾರೆ ಅಂತ ಒಂದು ಹೊಸ ಕಾರ್ಯಕ್ರಮ ಇವತ್ತು ಓಪನಿಂಗ್ ಮಾಡಿದ್ರು. ನಾನು ಎಲ್ಲೋ ಒಂಥರ ಹಾಸ್ಯ ಕಾರ್ಯಕ್ರಮ ಹೋದಾಗ ರಾಘವೇಂದ್ರ ಸರ್ ನಾನು ನೋಡಿದ್ರಂತೆ. ಅವರೇ ಫೋನ್ ಮಾಡಿ, ಬನ್ನಿ ರವಿ ಅವರೇ, ನಾವದೇ ಆದಂಥ ಒಂದು ಚಾನಲ್ ಮಾಡ್ತಾ ಇದ್ದೀವಿ, ನೀವು ಖಂಡಿತ ಹಾಸ್ಯ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಮನೆಯವರು ಇಬ್ಬರು ಸೇರಿ ಬರಬೇಕಂತ ಹೇಳಿದರು. ರಾಘವೇಂದ್ರ ಸರ್ಗೆ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಅನಂತ ನಮಸ್ಕಾರಗಳು. ನಾವು ರಾಯರ ಭಕ್ತರು, ಅದಕ್ಕೆ ರಾಯರ ಬಗ್ಗೆ ಮಾತಾಡಿ ಅಂತ ರಾಘವೇಂದ್ರ ಸರ್ ಹೇಳಿದರು. ರಾಯರ ಬಗ್ಗೆ ಒಂದು 2 ನಿಮಿಷ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಎಷ್ಟು ಬೇಕಾದ್ರೆ ಆಕಾಶದಲ್ಲಿರೋ ಚಿಕ್ಕಿಗಳನ್ನ ಎಣಿಸ್ಬಿಡ್ಬೋದು ಬೇಕಾದ್ರೆ ಈಸಿಯಾಗಿ. ಬಟ್ ರಾಯರ ಲೀಲೆಗಳ ಬಗ್ಗೆ ಹೇಳಕ್ಕೆ ಆಗಲ್ಲ, ಅದು ಯಾರ ಕೈಲಿಂದೂ ಸಾಧ್ಯವಿಲ್ಲ. ನಾನು 2 ಮಾತು ಹೇಳ್ಬೇಕಂದ್ರೆ, ನಂದು ಉತ್ತರ ಕರ್ನಾಟಕ, ನಮ್ಮದು ನರಗೊಂದ ತಾಲೂಕು, ಗದಗ ಡಿಸ್ಟಿಕ್, ಹೊನ್ನೂರು ಅಂತ ಒಂದು ಹಳ್ಳಿ ಆದ್ರೆ ನಾವು. ಇಲ್ಲಿ ಬೆಂಗಳೂರಿಗೆ ಬಂದಾಗ ನನಗೆ ತಿನ್ನೋಕ್ಕೂ ಗತಿ ಇರಲಿಲ್ಲ. ಹಂಗಿದ್ದೆ ನಾನು. ರಾಯರ ದರ್ಶನಕ್ಕೆ ಹೋದ್ಮೇಲೆ, ರಾಯರ ಆಶೀರ್ವಾದ ಸಿಕ್ಕ ಮೇಲೆ ಇವತ್ತು ತಿನ್ನೋದಕ್ಕೂ ಟೈಮ್ ಇಲ್ಲ, ಆ ಮಟ್ಟಕ್ಕೆ ತಂದು ನಾನು ನಿಲ್ಲಿಸಿದ್ದಾರೆ. ಇವತ್ತು ನಾನು ಏನಾದರೂ ಸಾಧನೆ ಮಾಡಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನಂದೇನೂ ಇಲ್ಲ ರೀ, ಇದು ನಮ್ಮ ರಾಯರ ಕೊಟ್ಟಿರೋ ಭಿಕ್ಷೆ ನನಗೆ, ಅವರ ಆಶೀರ್ವಾದ. ಇನ್ನೊಮ್ಮೆ ರಾಯರಿಗೆ ನನ್ನ ಮನಪೂರ್ವಕವಾಗಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲೆಲ್ಲರೂ ಓದಿರೋರೆ, ಓದ್ಕೊಂಡಿರೋರೆ, ನಾನೇನು ಜಾಸ್ತಿ ಓದಿರೋನಲ್ಲ. SSLC 3 ಸಬ್ಜೆಕ್ಟನ್ನ 3 ವರ್ಷ ಕಂಟಿನ್ಯೂ ಆಗಿ ಫೇಲ್ ಆಗಿರೋ ನಾನು. ಆಮೇಲೆ ಸರ್ಕಾರ ಚೇಂಜ್ ಆಯಿತು, ಹಳಬರನ್ನೆಲ್ಲ ಎತ್ತಿ ಹಾಕ್ಬಿಟ್ರಪ್ಪ ಅಂತ ಹೇಳಿದ್ರು. ಹಂಗಾಗಿ ಇವತ್ತಿಗೂ ನನ್ನ ಸರ್ಟಿಫಿಕೇಟ್ ಅಲ್ಲಿ ಎತ್ತಿ ಹಾಕಲಾಗಿದೆ ಅಂತಾನೆ ಐತೆ. ನಾನೇನು ಕಷ್ಟಪಟ್ಟು ಓದಿಲ್ಲ. ಮತ್ತೆ ದಯವಿಟ್ಟು ಸರ್ಟಿಫಿಕೇಟ್ ಕೇಳ್ಬೇಡ್ರ. ಮತ್ತೆ ನಾವು ಯಾವಾಗ ನಮ್ಮ ಉಪ್ಪಿಟ್ಟು ಹಾಕ್ಬಿಟ್ಲು, ಯಾವಾಗ ಒಕ್ಕೊಟ್ಟೇನೋ, ಎಲ್ಲಿ ಕಸಬಿಟ್ಟು ಯಾಕೇನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಯಾವುದೇ ಒಂದು ವಸ್ತು ಆಗಲಿ, ಒಂದು ಹಣ ಆಗಲಿ, ಒಂದು ಐಶ್ವರ್ಯ ಆಗಲಿ, ಒಂದು ಭೂಮಿ ಯಾವುದೇ ಆಗಲಿ ಕಷ್ಟಪಟ್ಟು ಬಂದಿದ್ರು ಮಾತ್ರ ಇರುತ್ತೆ. ಈ ಮಧ್ಯದಲ್ಲೇ ನಮ್ಮ ಕಡೆ ಅಂತೀವಿ ಹರಾಮಿ ಅಂತೀವಿ ನಾವು. ಹರಾಮಿ ಬಂದಿದ್ದು ಯಾವ್ದು ಉಳಿದಿಲ್ಲ, ಅದು ಮಧ್ಯದಲ್ಲೇ ಹೋಗೋದು. ನಾನು SSLC ಫೇಲ್ ಆಗಕ್ಕ ನಮ್ಮ ಮನೆ ಮುಂದ್ಗಡೆ ಹುಡುಗಿ ರಾಧಾನೇ ಕಾರಣ. ಯಪ್ಪ, ರಾಧಾ ಅಂದ ತಕ್ಷಣ ಲವ್ ಅಲ್ಲ. ನಮ್ಗೆ ಸಣ್ಣರಿದ್ದ ನಮ್ಗೆ ಈ ಲವ್ ಅನ್ನೋ ಶಬ್ದದ ಅರ್ಥನೇ ಗೊತ್ತಿರ್ಲಿಲ್ಲ. ಜೊತೆಲೆ ಸ್ಕೂಲ್ ಹೋಗಿದ್ವಿ, ಜೊತೆಲೆ ಆಟ ಆಡ್ತಿದ್ವಿ, ಜೊತೆಲೆ ಊಟ ಮಾಡ್ತಿದ್ವಿ, ಜೊತೆಲೆ ಮಲ್ಕೊಂತಿದ್ವಿ, ಜೊತೆಲೆ ನದಿ ಜಳಕಕ್ಕೆ ಹೋಗಿದ್ವಿ, ನಾವು ಜಳಕ ಮಾಡ್ಕೊಂಡ್ ಬರ್ತಿದ್ವಿ. ನಾವು ಆ ಭಾವನೆಗಳು ಇರ್ಲಿಲ್ರಿ ನಮ್ಗೆ. ರಾಧಾ ನೋಡಿ ಏನು ಸಾಮಾನ್ಯ ರೀ, ನಮ್ಮ ನರಗುಂದ ತಾಲೂಕಿಗೆ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್ ಹುಡುಗಿ ಅದು. ಇನ್ನು ನಮಗೆ ವಿದ್ಯೆ ಇರಲಿ, ನಾವು ಕೆಟ್ಟ ದಡ್ಸೋಳ ಮಕ್ಕಳ್ರೆ ನಾವು ವಿದ್ಯೆನ ಹತ್ತಲಿಲ್ಲ ನನಗೆ. ಇನ್ನ ನಮ್ಮಪ್ಪ ಎಷ್ಟು ಪ್ರೀತಿ ಅಂದ್ರೆ ಬಹಳ ಪ್ರೀತಿ. ಯಾವ ತಂದೆನೋ ತನ್ನ ಮಗನ ಮೇಲೆ ಪ್ರೀತಿ ಇಲ್ಲ, ಅಷ್ಟು ಪ್ರೀತಿ ನಮ್ಮಪ್ಪ. ಹೆಂಗಂದ್ರೆ ದಿವ್ಸಕ್ಕೆ 1 ಸಲ ಒದಿಲಿಲ್ಲ ಅಂದ್ರೆ ನಮ್ಮಪ್ಪ ನಿಂತು ಬರ್ತಿರ್ಲಿಲ್ಲ, ಒದಿಸ್ಕೊಳಿಲ್ಲ ಅಂದ್ರೆ ನನಗೆ ನಿಂತು ಬರ್ತಿರ್ಲಿಲ್ಲ. ಅಷ್ಟೇ ಅಡ್ಜಸ್ಟ್ ಆಗ್ಬಿಟ್ಟಿದ್ರು. ಎಷ್ಟೋ ಸಲ ಅವ್ನು ಲೇಟ್ ಆಗಿ ಬಂದಂದ್ರೆ ಯಾಕಂದ್ರೆ ನಿಂತು ಬರೋದು ಎದ್ದೇಳಿಲ್ಲ ಅಂತ ಎಬಿಸ್ಬಿಟ್ಟು ಒದ್ ಮಲಗಿಸ್ತಿದ್ದೀನಿ ನನಗೆ. ಅಷ್ಟು ಅಡ್ಜಸ್ಟ್ಮೆಂಟ್ ಆಗಿತ್ತು. ಅವ್ನು ಬೆದರಿಕೆ ಬುಕ್ ಹಿಡಿದಿದ್ದೆ ಹೊತ್ತಾಗಿ ನಾನು ಓದ್ಬೇಕಂತ ಯಾವತ್ತೂ ಬುಕ್ ಹಿಡ್ದವನಲ್ಲ. ಏನ್ ಮಾಡ್ರಿ, ಇದು ಇಂಗ್ಲಿಷು, ಹಿಂದಿ, ಗಣಿತ ಇವು 3 ಸಬ್ಜೆಕ್ಟ್ ಬದ್ದು ಒಯ್ದ್ಬಿಡ್ರಿ ನನಗೆ. ಬುಕ್ ತೆಗೆದ್ರೆ ಸಾಕ್ರಿ, ಅಲೆಕ್ಸಾಂಡರ್ ಕತ್ತಿ ತಗೊಂಡು ನಾನು ಕೂಡ ವಿದ್ಯುತ್ ಬರಾಕತ್ತಾರೆ ಅನ್ನೋಂಗೆ ಆಗೋದು. ಅದಕ್ಕೆ ಬುಕ್ ಹಿಡಿದ ತಕ್ಷಣ ನಿಂತು ಬಂದ್ರು, ತೆಗೆದುಕೊಂಡು ಮಕ್ಕಳಿದ್ದೇನೆ. ಅದನ್ನ ನಮ್ಮ ಅಪ್ಪ ನೋಡಲಿ ಉತ್ಸೋಳಂಕ ಬುಕ್ ಅಂದ್ರೆ ಏನು ಅನ್ಕೊಂಡಿವ್ ಮಗನ, ಸರಸ್ವತಿ. ಅದು ಆ ಸರಸ್ವತಿನ ತೆಲುಗು ಇಟ್ಕೊಂಡ್ ಬರ್ಕೊಂಡ್ಯ ಮಗನ, ನಿನ್ನ ಸರಸ್ವತಿ ಒಲಿಯಲ್ಲ, ನಿನ್ನ ಸರಸ್ವತಿ ಒಲಿಯಲ್ಲ ಅಂತಂದ. ಪುಣ್ಯಾತ್ಮ ಅದು ಯಾವಾಗಿಂದ ಹೇಳಿನ ಗೊತ್ತಿಲ್ರಿ, ಸರಸ್ವತಿನ ಒಲಿಯಿಲ್ಲ. ಕೊನೆಗೆ ನಾ ಲಕ್ಷ್ಮೀನ ಮದುವೆ ಅದೇ, ನನ್ನ ಹೆಂಡತಿ ಹೆಸರು ಲಕ್ಷ್ಮೀ, ಲಕ್ಷ್ಮೀನ ಮದುವೆ ಅದೇ. ಇನ್ನು SSLC ಇದ್ದಾಗ ನಾನು ಹಾಲ್ ಟಿಕೆಟ್ ತರೋಣ ಅಂತ ಸ್ಕೂಲ್ಗೆ ಹೋದೆ. ನಾನು ಸ್ಕೂಲ್ಗೆ ಹೋದಾಗ ನೋಡಿದ ಹಾಲ್ ಟಿಕೆಟ್ ತಗೊಂಡೆ. ಇನ್ನು ನಾನು ನಂಬರ್ ಎಲ್ಲ ಹಾಕಿದ್ರಲ್ರಿ, ಹಿಂದೆ ಮುಂದೆ ಯಾರು ಬಂದಾಗ ನೋಡ್ಬೇಕಲ್ಲ, ನೋಡಕಂತ ಹೋದೆ ನಾನು. ರಾಧಾರಿ ನನಗೆ ಫುಲ್ ಖುಷಿ ಹೋಗ್ಬಿಡ್ತೀರಿ. ಯಾಕಂದ್ರ ರಾಧಾ ಅಂತ ಬಂದ್ರೆ ಪಾಸ್ SSLC ಇಡೀ ಊರ್ ತುಂಬ ಹೇಳ್ಕೊಂಡ್ ಬಂದ್ಬಿಟ್ಟೆ ನಾನು SSLC ಪಾಸ್ ಆಕೆ ಈ ವರ್ಷ. ಯಾಕಂದ್ರೆ ಅದನ್ನ ಸಾಮಾನ್ಯ ನೋಡಿಲ್ಲ, ಅವ್ನು ನೋಡ್ಕೊಂಡ್ ಬರ್ದ್ರು ಸಾಕು, ನಮ್ಗೆ ಜಸ್ಟ್ ಪಾಸ್ ಆದ್ರೆ ಸಾಕ್ರಿ ನಮ್ಗೆ. ಹಂಗಾಗಿ ಮನೆಗೆ ಬಂದೆ, ಮನೆಗೆ ಬಂದು ಓದೋದ ಬಿಟ್ಬಿಟ್ಟೆ. ಇನ್ನು ರಾಧಾ ಮಾಡಿಸ್ಕೋಬೇಕು ನಾನು. ರಾಧಾ ಪಡ್ಕೊಂಡೆ, ನಿನಗೆ ಏನ್ ಬೇಕು ಹೇಳು, ಹಣ್ಣು ಹಂಪ್ಲ ಏನ್ ಬೇಕು ಹೇಳು. ಇಂತ ಹಣ್ಣು ತಗೊಂಬರೋರು ಏನ್ ಹೇಳೋದು. ಸೈಕಲ್ ತಗೊಂಡು ಹಣ್ಣು ತರಕ್ ಹೋಗೋರು ಹೇಳ್ತಿದ್ದೆ, ಸರಿಯಾಗಿ ಓದ್ಕೋ, ಎಲ್ಲಿ ಅಡ್ಡಾಡ್ಬೇಡ ನೀನು, ನಿನ್ಗೆ ಏನ್ ಬೇಕು ನಾನು ಕೇಳೋ, ಪೆಂಡಿಗೆ ಏನಾರು ಬೇಕಾರ ಕೇಳೋ, ನೀ ದುಡ್ಡು ಕೂಡ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಿದ್ದೆ ನಾನು. ಸರಿ ಆಯ್ತು, ಹೋಗಿ ಹಣ್ಣು ತಂದು ಕೊಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಆಯ್ತು, SSLC ಎಕ್ಸಾಮ್ ಸ್ಟಾರ್ಟ್ ಆಯ್ತು ರೀ. 15 ಪೇಪರ್ ಕನ್ನಡ ಓದಿವಿ, ಕನ್ನಡ ಪೇಪರ್ ಕೊಡ್ತೀವಿ. 15 ನಿಮಿಷ ಆಯ್ತು, ರಾಧಾ ಒಂದ್ಸಲ ಪೇಪರ್ ಕೊಡು ಅಂತ ಕೊಟ್ಲು. ನೋಡ್ಕೊಂಡೇ ಬರ್ತೆ. ನಾನು ಎಷ್ಟು ಕೆಟ್ಟ ದಡ್ಡ ಸೊಳಮಗ ಇದ್ನಿ ಅಂದ್ರೆ, ಏನೋ ಬರೆಯೋ ತಪ್ಪಾದ್ರೆ ಗಾಟ್ ಬಿಡ್ತಿದ್ಲಲ್ರಿ, ಅದು ಏನಾಗಿರ್ಬೋದು, ನಾನು ಬರ್ಬಿಟ್ಟು ಗಾಟ್ ಬಿಡ್ತಿದ್ದೆ. ಅಷ್ಟು ದಡ್ಡ ಕನ್ನಡ ಮುಗಿದ್ರು, ಫಸ್ಟ್ ಕ್ಲಾಸ್ ಆಯ್ತು. ನನಗೆ ಖುಷಿ ಆಗೋಯ್ತು, ಫಸ್ಟ್ ಕ್ಲಾಸ್ ಆಯ್ತು. ಮಾರನೇ ದಿವಸ ವಿಜ್ಞಾನ ಸೈನ್ಸ್ ಪೇಪರು, ಅದು ಫಸ್ಟ್ ಕ್ಲಾಸ್ ಆಯ್ತು. ಮಾರನೇ ದಿವಸ ಇದು ಸಮಾಜ ಸೋಷಿಯಲ್ ಸೈನ್ಸು, ಅದು ಸೂಪರ್ ಆಯ್ತು. ಇನ್ನು ಉಳಿದಿರೋದು 3 ಬತ್ತು ವೆರಿ ಗುಡ್. ಹಂಗ ಕಂಟಿನ್ಯೂ ಆಗಿದ್ರ ಮುಗ್ದಾಗ್ಬಿಟ್ಟಿರೋದ್ರ, ಪಾಸ್ ಆಗ್ಬಿಟ್ಟಿರೋ ನಾನು. ಅವಾಗ ಏನ್ ಮಾಡ್ಬಿಟ್ರಂದ್ರಿ, ಸ್ವಲ್ಪ ಭಾಷೆ ಟಪ್ ಆಗತ್ತೆ ಅನ್ಕೊಂಡು 1 ವಾರ ಓದಾಕ್ಬಿಟ್ಬಿಟ್ರೆ. ಅಲ್ಲೇ ನೋಡ್ರಿ ನನ್ನ ಜೀವನದ ಲೈಫಲ್ಲಿ ಎಡವಟ್ಟು ಹಿಡಿದಿತ್ತು. ಯಾಕಂದ್ರೆ 1 ವಾರ ನನಗೇನು ಅವಶ್ಯಕತೆ ಇರಲಿಲ್ಲ, ಓದೋದು ಪದೋದಿರ್ಲಿಲ್ಲ. ಬಟ್ ಅವ್ರಿಗೆ ಓದ್ಕೊಳ್ಳಿ ಅಂತ ಬಿಟ್ರಲ್ಲ, ಅದೇ 1 ವಾರದ ಅಡ್ಜಸ್ಟ್ ಆಗಿದೆ. ಹೆಂಗಾಗಿತ್ತಂದ್ರೆ, ನಮ್ಮ ಮನೆ ಮುಂದ್ಗಡೆ ಒಂದು ಬೋರ್ ಇತ್ತು, ನೀರು ಹಿಡಿಯಾಕಂತೆ ಬೋರ್ ಐತಿ ಈ ಊರಾಗ. ಆ ಬೋರಿನೊಳಗ ನಮ್ಮವು ರಾಧಾರವು ನೀರಿನ ಸಲ ಜಗಳ ಹತ್ಬಿಡ್ತೀವಿ. ಎಡ್ರಾಗಿ ಹೆಣ್ಮಕ್ಳದಾರ ನೋಡ್ರಿ ಇವು,
ತಲೆ ಹೋಗುವಂತ ವಿಷಯ ಇರ್ತಾವ, ಸಿಂಪಲ್ ಆಗಿರ್ತಾರೆ, ಕಾಮಣ್ಣ ತಗೊಂತಾರ. ಕಾಮಣ್ಣ ಆಗಿರೋ ಸ್ವಲ್ಪ ತಲೆ ಹೋಗುವಂಗ ಮಾಡ್ಬಿಡ್ತಾರೆ. ನನ್ನ ಜೀವನದಾಗ ಆಗಿದ್ದು ಅದ. ಆ ನೀರಿನ ಸಲ ಗಲಾಟೆ ಮಾಡ್ಕೊಂಡು ನಮ್ಮವ್ವ ರಾಧಾರವ ಜಗಳ ತೆಗೆದ್ಬಿಟ್ಟಾರೆ. ಆ ರಾಧಾರವ ಮೊದಲ ಕೋಳಿ ತರ ಐತ್ರಿ. ಇನ್ ನಮ್ಮವ್ವ ನಾನು ನೋಡಿದ್ರೆ ಗೊತ್ತಾಗತ್ತೆ, 6 ಅಡಿ ಹೈಟ್, ಹಣಿ ಆಗಲಿ ಅಗ್ಲ ಕುಂಕುಮ, ಕೈಯ ತ್ರಿಶೂಲ ಕೊಟ್ರ ಸಾಕ್ರಿ, ಸರ್ಕಲ್ ಮಾರಮ್ಮ ನಮ್ಮವ್ವ. ಜಗಳ ಕಡಿತ ನೀನ ನಾನ ರೇಂಜ್ ಜಗಳ ಆಡ್ತಾರ. ಹೇಳ್ತೀರಾ ಹೋಗಿ ಆ ರಾಧಾರವನ್ ಸರ್ ಹಿಡ್ಕೊಂಡು ಉಳ್ಳಾಡ್ಸಕತ್ ಬಿಟ್ಟಾಡ್ರ. ಏನ್ ಅನ್ಕೊಂಡಿದ್ರೆ ಏನೋ ಮಾತಾಡ್ಲಿಲ್ಲ. ಈ ರಾಧಾ ಹುಚ್ಚಬರಿ ಸುಮ್ಮನೆ ಇರ್ಬೇಕಿಲ್ರಿ. ಬಿಡು ಆಂಟಿ, ನಮ್ಮ ಅವ್ನ ಯಾಕೆ ಹೇಳದಾಡ್ತಿ ಅಂತ ಕೇಳ್ಬಿಟ್ಟಾಡ. ಹೇಳ್ತೇವೆ ನಮ್ಮ ಮೊದ್ಲ ವೀರಾಂಶ ತಾಳಿದ್ದ. ಲೇ ನೀನ ನಿಮ್ಮ ಅವ್ನದಲ್ಲ ನಿಂದೇನೆ ತಿಂಡಿ ಅಂದವಳೆ, ಯಾಕೆ ಜುಟ್ ಹಿಡ್ದು ಎಳೆದಾಡ್ಬಿಟ್ಟಾಡ್ರಿ. ಇನ್ನು ನಾನು ಹೋಗಿ ಬಿಡಿಸ್ಕೊಳ್ಳೋಣ ಪಾಪ ಅಂತಂದ್ರೆ ರಾಧಾರವನ್ ಹೊಡಿ ಮುಂದ್ ಸುಮ್ಮನೆ ನಿಂತಿದ್ದೆ ಗೋಳಿ ಮಗನ. ಈಗ ರಾಧಾ ಹೊಡ್ಯಾಕ ಓಡಿ ಬಂದಿಯಲ್ಲ, ನಿನಗೂ ರಾಧಾಗ ಏನ್ ಸಂಬಂಧ ಅಂತ ಹಿಡ್ಕೊಂಡು ನಾನು ಓದಿತಾಡ್ರಿ. ಅದಕ್ಕೆ ಯಾಕೆ ಹೋದ್ರು ಅಕ್ಕಿನ ಬದಲಿ ಅಂತ ಸುಮ್ಮನೆ ನಿಂತು ಬಿಟ್ಟು ನಾನು ಜಗಳ ಮುಗಿತ್ರಿ. ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಪಾಡಿಗೆ ಇವ್ರು ಹೋದ್ರು. ಇನ್ನೇನು ಎಕ್ಸಾಮ್ ಬಂತು, 6 ದಿವಸ ಓದಿರಿ, ಇಂಗ್ಲೀಷ್ ಪೇಪರ್ ಬರ್ದು ಬೈದಿರಿ. ಏನಂದ್ರೆ ಏನು ಗೊತ್ತಿಲ್ಲ ನನಗೆ. ಒಳಗೆ ಓದಿವಿ, 15 ನಿಮಿಷ ಕುಂತೆ. ರಾಧಾ ಪೇಪರ್ ಕೊಡಿಲ್ಲ ಅಂತಂದೆ. ಬುದ್ಧಿನ ನಾನು ಬ್ಯಾನ್ ಅವ್ರು ಅಷ್ಟು ಹೋಗ್ಕೊಂಡಿವ್. ಯಾಕಯ್ಯವ ಏನಾಗ್ತಿಲ್ಲ ನೀನು? ಮೊನ್ನೆ ನೀವು ಆ ರೋಡ್ನಾಗ ನಿಂತ್ಕೊಂಡು ಜುಟ್ಟು ಹಿಡಿದು ಎಳೆದಾಡಿದ್ರು, ಗೂಗಿ ನಿಂತ ಹಂಗ ನಿಂತಿದ್ದೆ. ಬಂದು ಬಿಡಿಸ್ಕೊಳ್ಳಿಲ್ಲ ನೀನು. ಇವತ್ತು ರಾಧಾ ಪೇಪರ್ ಕೊಡು ಅಂತ ಕೇಳಕ್ ಬಂದಿಲ್ಲ. ಮಾಡಿ ಐತೀನಿ ನನಗೆ. ಯವ್ವ ರಾಧಾ, ಅದು ಜಗಳ, ಇದು ಜೀವನ. ಅವತ್ತು ನಾನು ಯಾಕೆ ಸುಮ್ಮನೆ ಗೊತ್ತಾನೆ ನನಗೆ. ನಾನು ಏನಾರ ಅವಾಗ ಬಿಡಿಸ್ಕೊಳಕ್ ಬಂದಿದ್ದೆ, ನಾನು ಹಿಡ್ಕೊಂಡು ನಮ್ಮ ನಾನು ಓದಿದ್ದು. ಅವ್ರು ಓನ್ ಹೊಡಿ ಮುಂಚೆ ಇಂತ ಸುಮ್ಮನೆ ನಿಂತಿ ಮಗನ. ಈಗ ರಾಧಾನ ಬಿಡಿಸ್ಕೊಳಕ್ ಬಂದಿಯಲ್ಲ, ನಿನಗೂ ರಾಧಾಗ ಏನಾಯ್ತು ಅಂತ ಓದಿತಿದ್ಲು. ಅಕ್ಕ ಸುಮ್ಮನೆ ಇದ್ದೆ ಯವ್ವ ನೀನು. ಈಗ ನಿನಗೆ ಪೇಪರ್ ಏನು ತೋರಿಸಿಲ್ಲ, ನಮ್ಮ ಓದಿತಾಣ ಅನ್ನೋದಕ್ಕೆ. ಅದಕ್ಕೆ ಹುಚ್ಚಿ ನಿಮ್ಮ ಅವನು ಎಕ್ಸಾಮ್ ಆಗಿ ಬರ್ತಾಣ. ಯಾರ ಹತ್ರ ಹೇಳ್ಬೇಡ, ಪೇಪರ್ ತೋರಿಸ್ತೀನಿ. ತೋರ್ಸಲ್ಲ, ಸುಮ್ಮನೆ ಹೋಗೋ, ನಾನು ತಲೆ ಕಟ್ರೆ ಮನುಷ್ಯಳಲ್ಲ ಅಂದೆ. ಯವ್ವ ಅಂದ್ಯ, ಯಕ್ಕ ಅಂದ್ಯ, ನೀವು ಕಾಲ್ ಹಿಡ್ಕೊಂತೀನಿ ತಾಯಿ ಅಂದ್ರಿ. ಅದ್ರಾಗಿ ಈ ಹೆಣ್ಮಕ್ಳದ ನೋಡ್ರಿ, ಹೊಟ್ಟೆಕ್ಕೆ ಬಿದ್ದು ಬಲಿ ಆಟ ಮಾರಿಬಿಡ್ರಿ. ಇವು ಬೇರೆ ಯಾರ ಮಾತು ಕೇಳಲ್ಲ, ತಮ್ಮದೇ ನಡಿಬೇಕು. ಇದು ಹಂಗಾಯ್ತ್ರಿ. ನಾನು ಹೆದರ್ಸಿದಾರೆ ಹೆದರ್ತಾಳಂತ. ಈಗ ಮರ್ಯಾದೆಯಿಂದ ಪೇಪರ್ ತೋರಿಸ್ತೀನಿ ಇಲ್ಲ ನಾನು. ತೋರಿಸ್ಲಿಲ್ಲ ಅಂದ್ರೆ ಏನ್ ಮಾಡೋಣ ಏನಂತಂದ. ಏನ್ ಮಾಡವ, ಕುಸ್ತಿ ಹಿಡಿದು ಪೇಪರ್ ಕಸ್ಕೊಂತೀನಿ ಅಂದೆ ನಾನು. ಹೌದಾ, ಮುಟ್ಟರ ಮುಟ್ಟಣ್ಣ, ನಾನು ಹಿಡ್ಕೊಳಕ್ ಬಂದಾನ ಅಂತೆಲ್ಲ ಅವಾಗ ಹೊಡ್ಕೊಂಡ್ಬಿಡ್ತೀನಿ ನೋಡಂತ. ಕೈ ಮುಗಿದ್ರೆ ಬೇಡ ತಾಯಿ ಬನ್ನಿ. ಯಾಕಂದ್ರೆ ಫೇಲ್ ಆದ್ರೆ ಎಲ್ಲರಿಗೂ ಜೀವನ ಮಾಡ್ಕೋಬಹುದ್ರಿ. ಇವ್ ನಾವು ನಾಕಿ ಹಿಡ್ಕೊಳಕ್ ಹೋಗ್ಯಾನ ಅಂತ ಹೇಳಿ ಏನಾರ ಕೇಸ್ ಗೀಸ್ ಹಾಕಿ ನಾವು ಲೈಫ್ ಲಾಂಗ್ ಜೈಲ್ ಒಳಗಿರ್ಬೇಕಾಗತ್ತ. ನಾನು ಬೇಡ ತಾಯಿ ಬರೀ ಅಂದೆ. ಎಂತ ಕರ್ಮ ಬಂತ್ರಿ ಇವ್ ನಾವ್ನ. ಅಲ್ರಿ ಬೇರೆ ಇತ್ರ ಭಾಷೆ ಆಗಿತ್ರ ಏನಾರ ಸ್ವಲ್ಪ ಬರಿಬೋದಾಗಿತ್ತು ನಾನು. ಇದು ಏನಂತ ಏನೋ ಗೊತ್ತಿಲ್ಲ, ಎಂತ ಕರ್ಮ ಬಂತು ಅಂತ ಡೆಸ್ಕ್ ಮೇಲೆ ಕಾಲ್ ಇಟ್ಕೊಂಡು ಸುಮ್ಮನೆ ಕುಂತೆ. ಮಾಸ್ತರ್ ಬಂದು ಹೇಳ್ದಾರ, ಏಯ್ ಉತ್ಸಾಹ ಬರೀ ಹೆಣ್ಣು ನೋಡಲ್ಲ, ನಿಮ್ ಹುಡುಗ ಯಾರ ನೋಡ್ಕೊಂಡ್ ಬರೀತಾನಂತೆ. ಇವ್ನ ನನಗ ಬರುವಲ್ಲಿ ಇವ್ನ ಯಾರಪ್ಪ ಸೊಳ ಮಗ ನಾನು ನೋಡಿ ಬರೀತಾನ ನೋಡಿದೆ. ನನ್ಗೆ ರಫೀಕಾ ಮುಸ್ಲಿಮ್ಸ್ ಯಾಕ್ರಿ ಯಾರಪ್ಪ ಏನಾಯ್ತು ಏನ್ ಬರೀದು ಅಣ್ಣ ಏನು ಗೊತ್ತಾಗೋದಲ್ಲ ಅಂತ ಮುಗಿತಾರೆ. ಯಾಕಂದ್ರ ರಾಧಾ ನೋಡಿ ನಾ ಬರೋದು ನಾನ್ ನೋಡ ಬರೀ ಅವ ಈಗ ಚೈಲ್ಡ್ ಲಿಂಕ್ ನಮ್ಗೆ ಯಾಕ. ಸರಿ ಆಯ್ತು ಮುಗೀತು. ಅವನಿಗೆ ಅಷ್ಟೇ 3 ಸಬ್ಜೆಕ್ಟ್ ಎಳ್ಳು ನೀರು ಬಿಟ್ಬಿಟ್ಟೇರಿ ನಾನು. ಮುಗೀತಿ, ಫೇಲ್ ಆದೆ ನಾನು 3 ಸಬ್ಜೆಕ್ಟ್ ಹಾಕಿ. ರಾಧಾ ಪಾಸ್ ಆದ್ರೆ 8 ನಂಬರ್ 1 ರ್ಯಾಂಕ್ ಬಂದ್ರಿ. ಮತ್ತೆ ಮುಂದೆ ಸೆಕೆಂಡ್ ಇಯರ್ ಮುಗಿಸಿ ಇಂಜಿನಿಯರ್ ಮಾಡ್ಕೊಂಡ್ರಿ. ಇಂಜಿನಿಯರ್ ಮುಗಿಸ್ಕೊಂಡು ಇವತ್ತು ಮುದೋಳದ ಹತ್ರ 240 ಎಕರೆ ಜಮೀನು, ಒಬ್ಬನೇ ಮಗ, ಅವನು ಮದುವೆಯಾಗಿ ಇವತ್ತು 34ರಿಂದ 30 ಜನ ಆಳುಗಳನ್ನ ಕರ್ಕೊಂಡು ಜಮೀನಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡಿರ್ತಾರೆ. ನಾನು SSLC 3 ಸಬ್ಜೆಕ್ಟ್ ಫೇಲ್ ಆಗಿ ಬೆಂಗಳೂರಿಗೆ ಬಂದು ಡಬಲ್ ಡಿಗ್ರಿ ಮುಗಿಸಿ ಕಾಲೇಜ್ ಎಲೆಕ್ಷನ್ ಮದುವೆಯಾಗಿ ಬೆಂಗಳೂರಲ್ಲಿ ಜೀವನ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ನಾಲೆಜ್, ನಮ್ದು ಕಾಮನ್ ಸೆನ್ಸ್. ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ಯಾಕಂದ್ರೆ ನಾನು ಇಲ್ಲೆಲ್ಲ ಬಂದಿದ್ದಾರೆ ಪೇರೆಂಟ್ಸ್ ಮಕ್ಕಳು ಯಾವತ್ತು ಆತ್ಮಸ್ಥೈರ್ಯ ಕಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೇನೆ ಆತ್ಮಸ್ಥೈರ್ಯ ಕಳ್ಕೊಂಡ್ರೆ ಮುಗಿದ್ಬೇಕಲ್ಲಿಗೆ. ಏನಾರು ಒಂದು ಸಾಧನೆ ಮಾಡ್ತಿರೋ ಒಂದು ಛಲ ಹಠ ನಮ್ಮಲ್ಲಿದ್ರೆ ನಾವ್ ಏನ್ ಬೇಕಾದ್ರೂ ಆಗ್ಬೋದು. ಇನ್ನೊಂದು ಎಲ್ಲ ಇಲ್ಲಿ ಕುಂತಿರೋ ಪೇರೆಂಟ್ಸಿಗೆಲ್ಲ ಹೇಳ್ತೀನಿ, ನಿಮ್ ಮಕ್ಕಳ ದಯವಿಟ್ಟು ಬೇರೆದವ್ರ ಮಕ್ಕಳು ಹೋಲಿಸ್ಬೇಡಿ. ನಿಮ್ ಮಕ್ಕಳದಲ್ಲೇ ಒಂದು ವಿಧಿಯಾದ ಒಂದು ಏನೋ ಒಂದು ಜ್ಞಾನ ಇರುತ್ತೆ, ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ನ ಫಾಲೋ ಮಾಡಿ ಅವ್ನು ಏನ್ ಮಾಡ್ತಾನೆ ಅಂತ ಮಾಡ್ರೆ ಅವ್ನು ಸಕ್ಸಸ್ ಆಗ್ತಾನೆ. ನೀವು ಅದನ್ನ ಬಿಟ್ಟು ಇದನ್ನ ಮಾಡ್ಬೇಡ, ನೀನ್ ಇದನ್ನ ಮಾಡು, ನೀನ್ ಇದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ ಅಂದ್ರೆ ಅವ್ನು ಯಾವ್ದು ಮಾಡಲ್ಲ, ದಾಟ್ಸ್ಕೊಳಗಾಗಿ ಹೋಗ್ತಾನೆ ಅವನು. ಈಗ ನಮ್ದಾದ್ರೂ ಹಂಗಾಗಿತ್ರಿ. ಏನಂದ್ರ ನಮ್ಮಪ್ಪ ಬರೇ ಎದುರನ್ನ ಹುಡುಗಿತ್ರಿ. ಅದು ನಂದು ಬರೀ 20-25 ಮಾರ್ಕ್ಸ್ ಅಷ್ಟ ಬೆಳಿತಿತ್ತ. ಅದು 90-95 ತೆಗೆದ್ರು ದುರ್ಗ ತಿಂಗ್ಳ. ಅದು ಸುಮ್ಮನೆ ಇರ್ತಿತ್ತ. ನಮ್ಮ ಅಪ್ಪನ ಹತ್ರ ಬಂದು ತೋರ್ಸೋದು, ಅಂಕಲ್ ನಾನು ಸರ್ಟಿಫಿಕೇಟ್ ನೋಡಿ 90-95, ನಿಮಗಂದು ನೋಡಿದೀರಾ ಬರೀ 20-25. ಅದಕ್ಕೆ ನಮ್ಮ ಅಪ್ಪ ಹೇಳ್ತಿದ್ದ, ಲೇ ದಾಟ್ಸ್ಕೊಳ ಮಗನ ಬರೀ 20-25 ತೆಗೆದು ಆ ಎದುರನ್ನ ಮಾಡಿ ಹುಡುಗಿ ಮಾಡೋದು 90-95 ತೆಗೆದವಳು. ಅವಳು ನೋಡೋಣ ಸುಮ್ಮನೆ ಇರಪ್ಪ ನೀನು, ಅವಳು ನೋಡ ನಾ ಹಿಂಗಾಗಿದ್ದೀನಿ ಅಂತ. ಒಂದ್ ದಿವ್ಸ ಹೇಳಿ 20-25 ತಗೊಂಡಿದ್ದೆ, ಒಂದ್ 30 ತಗೊಳ್ಳಿ, ಒಂದ್ 30 ತಗೊಳ್ಳಿ ಉತ್ಸವ ಮಗನ ಅಂತ ದಿನಾ ಬೈತಿದ್ದೀನಿ. ಒಂದ್ಸರಿ ನಾನು 30 ತಗೊಳಕ್ ಆಗಿಲ್ಲ. ಇವಾಗ ದಿನಾ 90 ತಗೋತೀನಿ. ನಾನು 8 ಬೇಕಾ ಮದುವೆ ಆಯ್ಕೆ ಮನುಷ್ಯ ತಂದೆ ತಾಯಿ ಬೇಕಾ, ಮದುವೆ ಆದ್ಮೇಲೆ 8 ಬೇಕು. ಇನ್ನ ನಮಗಂತ ಇನ್ನ
ಹೆಣ್ಣು ಕೊಡೋದೇ ಇಲ್ಲ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಹೆಣ್ಣ ಕೊಡ ನಮ್ಮ SSLC ಫೇಲ್ ಆದ ತಕ್ಷಣ ಮದುವೆ ಮಾಡೋಂತ ಡಿಸೈಡ್ ಮಾಡ್ತಾರೆ. ನಮ್ಮ ಮನೆಗೂ ಡಿಸೈಡ್ ಮಾಡಿ ಮದುವೆ ಮಾಡ್ಕೊಂಡಂತ ನೋಡಕ್ ಚಂದಾಗಿದ್ರು ಹುಡುಗಿಯರ್ ಚಂದ ಅಂದ ಚಂದ ನೋಡೋದೇ ಇಲ್ರಿ. ಅವ್ನು ಹೆಂಗಾರ ಇಲ್ಲ ಪರ್ಕಿ ತರ ಇಲ್ಲ, ಆಸ್ತಿ ಇರ್ಬೇಕು. ನನಗೆ ಆಸ್ತಿನೂ ಇಲ್ಲ, ಈ ಕಡೆ ವಿದ್ಯಾರು ಇಲ್ಲ, ಏನಿಲ್ಲ. ಇನ್ನೇನ್ ನೋಡಿದ್ವಿ ಕೇಳಕ್ ಹೋಗಿದ್ರು ಮನೆಗೆ, ಯಾರಿಗೆ? ನಿಮ್ಮ ಮಗನಿಗ. ಸರಿ ಆಯ್ತು, ನಾವು ನಮ್ಮ ಹುಡುಗಿ ನೋಡಕತ್ತೇವಿ, ಎಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಕರಿತೀವಿ ಹೋಗ್ರಿ ಅನ್ನೋದು. ಇದಕ್ಕೇನೋ ಬೇಕ್ರೆ ನನಗೆ ಅವಮಾನ. ಕೊನೆ ನಮ್ಮ ಎಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ನಾನು ಹೆಣ್ಣ ಕೊಡ್ಲಿಲ್ಲ ನನಗೆ. ಯಾಕಂದ್ರ ಹುಡುಗಿ ನೋಡಕ್ ಹೋದೆ ಅಂದ್ರೆ ಫಸ್ಟ್ ಕೇಳೋದ ಹುಡುಗಿ ಮನೆ ಕಡೆದವ್ರು ಒಬ್ಬನ ಹುಡುಗಿರ್ಬೇಕು. ಅವ್ನ ಹಿಂದ ಮುಂದ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರು ಒಂಟಿ ವಿವರಿಸಿರ್ಬೇಕು, ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕು, ಒಳ್ಳೆ ಸಂಬಳ ಬರ್ಬೇಕು. ಅಂದ್ರ ಅವ್ನ ಏನ್ ಕೊಡ್ತಾರ, ಹುಡುಗಿ ಮಾತ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ಇರ್ಬೇಕ್ರಿ, ಗಂಡಕ್ ಮಾತ್ರ ಇರ್ಬಾರ್ದು. ಎಲ್ಲ ದುಡ್ದಿರೋ ಸಂಬಳ ತಂದಾಗಿ ಕೈ ಕೊಡ್ಬೇಕು. ಇನ್ನು ಇದ್ರ ಮೇಲೆ ಹುಡುಗ ರೈತ ಇರ್ಬಾರ್ದು, ಕಲ್ಪನೆ ಮಾಡಬಾರ್ದು. ನಮ್ಮ ಜಮೀನ್ ಕೆಲಸ ಮಾಡೋಂಗಿಲ್ಲಮ್ಮ, ಒಳ್ಳೆ ನೌಕರಿಲೇ ಇರ್ಬೇಕು. ಇನ್ನು ಆಸ್ತಿ ಎಷ್ಟೈತಪ್ಪ ಅಂತ ಕೇಳ್ತಾರೆ ಅಲ್ವಿ. ಈ ಹುಡುಗ ಒಕ್ಕಲ್ತನ ಮಾಡಬಾರ್ದು, ವ್ಯವಸಾಯ ಮಾಡಬಾರ್ದು ಅಂದ್ರೆ ಆಸ್ತಿ ಆಗ್ಬೇಕ್ರಿ ಅಂದ್ರೆ ಮತ್ತೆ ಇವ್ ಜಮೀನ್ ಇದ್ರೆ ಅವ್ರ ಅಪ್ಪನ ಕರ್ಕೊಂಡ್ ಬರ್ತಾರ ಕೆಲಸ ಮಾಡಕ್ಕೆ, ಜಮೀನ್ ಕೆಲಸ ಮಾಡಕ್ಕೆ ಇಲ್ಲಲ್ಲ. ಇನ್ನು ನನ್ನ ಪಕ್ಕದ ಊರಲ್ಲಿ ಒಬ್ಬೊಂದು ಹುಡುಗಿತ್ತು, ಅದು ತಂದೆ ತಾಯಿ ಇರಲಿಲ್ಲ, ಆಕ್ಸಿಡೆಂಟ್ ಸತ್ತೋಗಿದ್ರು ಅಂತ ಒಬ್ಬಳೇ ಇದ್ಲಕ್ಕೆ. ಅವ್ರು ಚಿಕ್ಕಮ್ಮರ ಮನೆಯಲ್ಲಿ ಇದಾರ. ನಮ್ಮ ತಾಯಿಗೆ ಯಾರು ಹೇಳಿದ್ರು, ನಿಮ್ಮ ಹುಡುಗ ಹುಡುಗಿ ಕೊಡ್ತಾರ ನೋಡಿ, ಕೇಳಿ ನೋಡಿ, ಹುಡುಗಿ ಒಂದ್ ಸ್ವಲ್ಪ ಕಪ್ಪಿದ್ದಾರೆ, ಒಪ್ಕೊಂಡ್ ಬಿಡಾಕ ಹೇಳ್ಬಿಡಿ, ನಿಮ್ಮ ಮಗನಿಗೆ ಯಾರು ಕೊಡೋದಿಲ್ಲ ಬಿಡುದಿಲ್ಲ, ಓದ್ದವನ ಅಲ್ಲ, ನಿಮ್ಗೆ ಕೇಳಿ ನೋಡಿ. ಸರಿ ನಮ್ಮ ತಾಯಿ ಹೇಳಿದ್ರು, ಹಿಂಗಪ್ಪ ಇಲ್ಲ ಹುಡುಗಿದಾವ ಅಂತ ನೋಡ್ಕೊಂಡ್ ಬರೋಣ ನಾಳೆ. ಸರಿ ಹೋದೆ, ನೋಡೋಣ ನಡಿ. ನಮ್ಮ ಮನೆ ಬರ್ದಲ್ಲ ಅದ ಬರ್ದಿತ್ತಂದ್ರೆ ಏನ್ ಮಾಡಕ್ಕಾಗತ್ತೆ, ಹೋಗೋ ನಡಿ ಅಂತ ಹೋದೆ. ನೋಡ್ತೀನಿ ಹೆಂಗಿದ್ಲಂದ್ರೆ ಅಲ್ಲಿಂದ ಬಂದು ಟೀ ತಗೊಂಡ್ ಬಂದ್ಲು, ಒಳ್ಳೆ ಮೈಸೂರು ದಸರಾ ಅಂಬಾರಿ ಬರೋ ಆಣೆ ಮರಿ ತರ ಏನಿಷ್ಟು ದಪ್ಪ ಕಪ್ಪಗಿದ್ಲು. ನನಗೇನ್ ಬೈಕ್ ಏನ್ ಬೇಕಾಗಿಲ್ಲ, ಆರಾಮ ನಾನು ಹೊಡ್ಕೊಂಡ್ ಅಡ್ಡಾಡ್ಬಿಡ್ತಿದ್ಲಕ್ಕೆ, ಹಂಗಿದ್ಲಕ್ಕೆ. ಆದ್ರೂ ನಮ್ಮ ಮನೆ ಬರ್ದಾಗ ಬಂದಿತ್ತಲ್ಲ, ಇದೇನ್ ಮಾಡಕ್ಕೆ, ಅದನ್ನ ಆಯ್ತಂತ ಒಪ್ಕೊಂಡಿರ, ನೋಡೋಣ ಆಯ್ತಂತ ಒಪ್ಕೊಂಡೆ. ಟೀ ಕೊಟ್ಲು, ಇದ ನೋಡ್ಕೊ ಹುಡುಗಿ ಅಂತ. ನಾವು ಯಾವ ನೋಡಿದೆ ಬಿಡುತ್ತಾ ಈಗಿನ ಹೋದ್ರಿ. ಹೋಗಿ ಅವ್ರು ಚಿಕ್ಕ ಮಾಡಿದ್ರೆ ಕಿವ್ಯಾಗ ಏನೋ ಹೇಳಿದ್ದ. ನಾನಂತ ಏನ್ ಹೇಳಿದ್ರು ಹೋದ್ರ ನೀವು ಅಂದೆ, ಏನಪ್ಪ ಗೊತ್ತಿಲ್ಲ, ಸುಮ್ಮನೆ ಕುಂದ್ರೆ ನೋಡೋಣ ಅಂತ. ಅವ್ರು ಚಿಕ್ಕಮ್ಮ ಬಂದು ಹೇಳಿದ್ರು, ಇಲ್ಲ ಹೇಳ್ತೀವಿ, ನಿಮಗ ಮೊಬೈಲ್ ನಂಬರ್ ಇದ್ರೆ ಕೊಟ್ಟು. ಅವಾಗೆಲ್ಲ ಎಲ್ಲಿ ಬರ್ಬೇಕ್ರಿ ಮೊಬೈಲ್, ನಮ್ಮ ಪಕ್ಕದ ಮನೆ ಗೌಡ್ರಿ ಲ್ಯಾಂಡ್ ಲೈನ್ ನಂಬರ್ ಕೊಟ್ಟು ಬಂದ್ವಿ. ಮಾರ ದಿವಸ ಕೇಳಿದೆ ನಮ್ಮನ್ನ, ಯಾವ ಫೋನ್ ಮಾಡಿದ್ರೆ ಹುಡುಗಿ ನಾ ಮಾಡಿದ್ರಪ್ಪ, ಏನಾಯ್ತವ ನೀನ್ ರಿಜೆಕ್ಟ್ ಮಾಡಲ್ಲಪ್ಪ. ನಾನ್ ರಿಜೆಕ್ಟ್ ಮಾಡಲ್ಲ, ಯಾಕ ಅಂತ ಅದ್ರ ದುರ್ಗೋತಿ ಇಲ್ಲಿ ನಾನ್ ಒಪ್ಕೊಂಡಿದ್ದೆ ಗ್ರೇಟ್ ಆ ಮುಸುಡಿನ, ಇನ್ ನಾನ್ ರಿಜೆಕ್ಟ್ ಮಾಡಿಲ್ಲ. ಹೌದಪ್ಪ, ಏನಕ್ಕೆ ಅಂತಂದ್ರೆ ನಿನ್ ತಲೆಗೇನೆ ಎರಡು ಬಿಳೆ ಕೂಲ್ ನೋಡಿಲ್ಲ ಅಂತ ಟೀ ಕೊಡಕ್ ಬಂದಾಗ ಅದಕ್ಕೆ ಅಲ್ಲೇ ಅಂತ. ಅಯ್ಯೋ ಹುಡುಗಿರು ಇಂಥವಂತವ, ಇದು ತಲೆ ಬೀಳ ಕೂಲ್ ಮೇಲೆ ಸಂಸಾರ ಮಾಡ್ತಾಳ ಆಕೆ. ಸರಿ ಬಿಡು, ನನಗೂ ಹಠ ಹಾಕಿನಿ, ಎಂತ ಮದುವೆ ಆಗ್ಬೋದಕ್ಕೆ ಮುಂದೆ ಆಗ್ತೀನಿ, ಮದುವೆ ಹಾಕ್ಲಿಕ್ಕಿದ್ದು. ನಾನು ನೋಡಕ್ ಹೋಗಿದ್ದೆ, ನೋಡ್ಬೇಕಾಗ ಗಂಡನ ಎಂತವಳು ನೋಡಿದ್ರೆ ಬಾಣ್ಲಿ ಗಂಡ ಫುಲ್ ಖುಷಿ ಆಗೋಗ್ಬಿಡ್ತೇನೆ. ಯಾಕಂದ್ರ ಆ ಹುಡುಗಿಗೆ ಗಂಡ ಬಾಣ್ಲಿ ಸಿಕ್ಕಂತ ಖುಷಿ ಆಗ್ಲಿಲ್ಲ ನನಗ, ಆ ಬಾಣ್ಲಿಗೆ ಒಂದ್ ಹುಡಿ ಸಿಕ್ಕಾಳಲ್ಲ ಅಂತ ಖುಷಿ ಆಗೋಗ್ಬಿಡ್ತೇನೆ ನನಗೆ. ರಾಘವೇಂದ್ರ ಸರ್ ಸೊನ್ನೆ ಮಾಡ್ತಾ ಇದ್ರಿ, ಯಾಕಂದ್ರೆ ಮುಂದೆ ಬೇಕಾದಷ್ಟು ಇನ್ನೂ ಕಾರ್ಯಕ್ರಮಗಳು ಯಾರು ವೇಟ್ ಮಾಡ್ತಾ ಇದ್ದಾರೆ. ನೀವು ನಗ್ಲಿ, ಎಲ್ಲಾರು ನಗ್ನಾಗ್ತಾ ಇರ್ಲಿ ಅಂತ ತಿಳ್ಕೊಂಡು ನಾನು ಹಾಸ್ಯವಾಗಿ ಮಾತಾಡಿದೆ. ದಯವಿಟ್ಟು ಇದ್ರಲ್ಲಿ ಏನಾದ್ರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ಮತ್ತೊಮ್ಮೆ ರಾಘವೇಂದ್ರ ಸರ್ಗೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ನಮಸ್ಕಾರ.